ಸರ್ ನಾನು ತಂದಿದ್ದ ಪ್ರತಿದಿನ 3 ವೆರಿಫಿಕೇಶನ್ 3 ಬಾಗಿಲಿಂದ ಆಗ್ತದೆ ಸರ್. ಈಗ ತಹಸೀಲ್ದಾರರು ನೀವ ನಿಮ್ ಪಕ್ಕದಲ್ಲಿ ಕೂತಿರೋರ ಜನವರಿಯಿಂದ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಕೆಲವು ತಾಲೂಕಿನಲ್ಲಿ ಸ್ಕ್ಯಾನಿಂಗು ಕೂಡ ಬಹಳ ಕಡಿಮೆ ಇದೆ. ಡೇಟಾ ಎಂಟ್ರಿ ಮಾಡದೇ ಇರುವಂತಹ ಕೇಸುಗಳು ಸುಮಾರು ರಾಜ್ಯದಲ್ಲಿ ಇನ್ನೂ ಸಾವಿರಾರು ಪ್ರಕರಣ ಡೇಟಾ ಎಂಟ್ರಿ ಆಗಬೇಕಾಗಿದೆ. ಈಗ ನಾನು ಪ್ರತಿ ಬಾರಿ ಗುಮಾಸ್ತ ತರ ಕೂತ್ಕೊಂಡು ಎಷ್ಟು ಕೇಸು ಅಂತ ಮಾಡೋದಕ್ಕೆ ಅವ್ರಿಗೂ ಗೌರವ ಇಲ್ಲ, ನನಗೂ ಗೌರವ ಇರೋದಿಲ್ಲ. ಸರ್ ನಾನು ತಂದಿದ್ದ ಪ್ರತಿದಿನ 3 ವೆರಿಫಿಕೇಶನ್ 3 ಬಾಗಿಲಿಂದ ಆಗ್ತದೆ ಸರ್. ಈಗ ತಹಸೀಲ್ದಾರರು ನೀವ ನಿಮ್ ಪಕ್ಕದಲ್ಲಿ ಕೂತಿರೋರ ಸರ್ ಅವರು ಹುಬ್ಳಿ ಗ್ರಾಮೀಣ. ಹೌದು, ಅವರು ನಿಮ್ಗೆ ಹಾಗಾದ್ರೆ ಅವ್ರಿಗೆ ಚಾರ್ಜ್ ಕೊಟ್ಬಿಟ್ಟು ನೀವು ಬಿಟ್ಬಿಡಿ. ಅವ್ರ ಕೈಲಿ ಪಾಠ ಹೇಳಿಸ್ಕೊಂಡು ಉತ್ತರ ಹೇಳುವಂಗಿದ್ರೆ ಅವರೇ ಕೆಲಸ ಮಾಡ್ಲಿ. ಅವರು ನಿಮ್ಗೆ ಪಕ್ಕದಿಂದ ಕೋಚಿಂಗ್ ಕೊಡೋ ಆಗಿದ್ರೆ ಹಾಗಾದ್ರೆ ಇದು ಡಿಫ್ಯಾಕ್ಟು ಅವರೇ ನಡೆಸ್ತಾ ಇದಾರ ನಿಮ್ ತಾಲೂಕು? ರಾಜ್ಯದಲ್ಲಿ ಇಲ್ಲದೆ ಇರೋ ಸಮಸ್ಯೆ ಏನಾದ್ರೂ ನಿಮ್ಗೆ ಹೇಳ್ತಾ ಇದ್ದೀರಾ? ಎಲ್ಲಾ ಕಡೆನೂ ಹಾಗೆ ಇರೋದು. ಎಲ್ಲಾ ಕಡೆನೂ ಅವರು ಅಡಿಷನಲ್ ಶಿರಸ್ತೆದಾರ್ಗೆ ಲಾಗಿನ್ ಕೊಟ್ಟಿದ್ದಾರೆ. 2, 3, 4 ಇರೋ ಕಡೆ ಅಷ್ಟರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲದೆ ಇರೋದ್ರಲ್ಲಿ ಬೇರೆ ಎಲ್ಲಿ ಸ್ಟಾಫೇ ಇಲ್ಲ. ಅಲ್ಲಿ ನಿಮ್ಗಿಂತ 4 ಪಟ್ಟು ಕೆಲಸ ಆಗಿದೆ. ನೀವು ಹುಬ್ಬಳ್ಳಿ ಶಹರದಲ್ಲಿ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಿ. ಇರೋದ್ರಲ್ಲಿ ಹೈಯೆಸ್ಟ್ ವೇಕೆನ್ಸಿ ಭರ್ತಿ ಆಗಿರೋದು ವರ್ಕಿಂಗ್ ಹ್ಯಾಂಡ್ಸ್ ಇರೋದು ನಿಮ್ ತಾಲೂಕಲ್ಲಿ. ಹ್ಯಾಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದೇನೋ ಹೇಳ್ತಾ ಇದ್ರಲ್ಲ, ಕುಣಿಯೋದಕ್ಕೆ ಬರದೆ ಸ್ಟೇಜ್ ಅಂಕು ಡೊಂಕಿದೆ ಅಂತ ಹೇಳಿ. ಈ ರೀತಿ ಮೈ ಮೇಲೆ ಎಚ್ಚರಿಕೆ ಇಲ್ಲ ನಿಮ್ಗೆ. ಈಗ ನಾನು ಪ್ರತಿ ಬಾರಿ ಗುಮಾಸ್ತ ತರ ಕೂತ್ಕೊಂಡು ಎಷ್ಟು ಕೇಸು ಅಂತ ಮಾಡೋದಕ್ಕೆ ಅವ್ರಿಗೂ ಗೌರವ ಇಲ್ಲ, ನನಗೂ ಗೌರವ ಇರೋದಿಲ್ಲ. ಈಗ ಒಂದು ಪಾಲಿಸಿ ಮಾಡಿ, ನೀವು 10 ಕೇಸು ಅಥವಾ ಏನಾದ್ರೂ 1 ಕೇಸು ಬಿಯಾಂಡ್ 90 ಡೇಸ್ ಆದ್ರೂ ಕೂಡ ಸಿಸ್ಟಮ್ ಅಲ್ಲೇ ಅವ್ರಿಗೆ ಒಂದು ಡಿಸಿಪ್ಲಿನರಿ ನೋಟಿಸ್ ಜನರೇಟ್ ಆಗೋ ತರ ಮಾಡಿ. ಬಿಕಾಸ್ ಇದು ಯಾರಿಗೂ ಗೌರವ ತರೋ ಕೆಲಸ ಅಲ್ಲ. ಇದು ನಾನು ಇವ್ರ ಹತ್ರ ಲೆಕ್ಕ ಕೇಳ್ಕೊಂಡು ಕೂತ್ಕೊಳ್ಳೋದು, ರೈಟ್? ಆ ರೀತಿ ಏನಾದ್ರೂ ನೀವು ಚೇಂಜಸ್ ವರ್ಕೌಟ್ ಮಾಡಿ. ಇಲ್ಲ ಅಂದ್ರೆ ಸುಮ್ನೆ ಇದು ಏನು ಈಗ ಕೇಳೋದು, ಈಗ ನೆನ್ನೆ ಮಾಡಿದೀನಿ ಮೊನ್ನೆ ಮಾಡಿದೀನಿ ಅಂತ ಹೇಳೋದು ಏನು? ಇವ್ರಿಗೆ ಬೇರೆ ಏನ್ ಕೆಲಸ ಇದೆ? ಇಷ್ಟು ಬಾರಿ ಹೇಳಿದ್ರು ಕೂಡ 90 ಡೇಸ್ ಕ್ರಾಸ್ ಆದ್ಮೇಲೆ ಸಿಸ್ಟಮ್ ಅಲ್ಲೇ ನೋಟಿಸ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಮಾಡಿ, ನೋಟಿಸ್ ಜನರೇಟ್ ಆಗೋ ತರ, ಡಿಸಿಪ್ಲಿನರಿ ಆಕ್ಷನ್ಗೆ ನೋಟಿಸ್ ಹೋಗೋ ತರ ಮಾಡಿ ಅಷ್ಟೇ. ಇಲ್ಲ ಅಂದ್ರೆ ದಿಸ್ ಇಸ್ ಯಾರಿಗೂ ಗೌರವ ತರುವಂತಹದ್ದು ಅಲ್ಲ ಇದು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಕೆಲವು ಪ್ರಮುಖ ಕಾರ್ಯಕ್ರಮಗಳು, ಅವುಗಳಲ್ಲಿ ಪ್ರಗತಿ ಅಥವಾ ಪ್ರಗತಿಯ ಕೊರತೆ ಬಗ್ಗೆ ಈ ಒಂದು ವಿಸಿ ಇಟ್ಕೊಂಡಿದ್ದೇವೆ. ತಹಸೀಲ್ದಾರ್ ಕೋರ್ಟ್ ಅಲ್ಲಿ ನಾವು ಈ ಹಿಂದೆ ಬಹಳ ಒಳ್ಳೆಯ ಪ್ರಗತಿಯನ್ನ ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದಾಗ 10,774 ಕೇಸು ಅವಧಿ ಮೀರಿದಂತಹದ್ದು ಇದ್ದದ್ದನ್ನ 361ಕ್ಕೆ ಇಳಿಸುವಂತ ಒಳ್ಳೆಯ ಸಾಧನೆಯನ್ನ ನಾವು ಮಾಡಿದ್ದೇವೆ. ಆದರೆ ತದನಂತರದ ತಿಂಗಳಲ್ಲಿ 90 ದಿನ ಅವಧಿ ಮೀರಿರುವಂತಹ ಪ್ರಕರಣಗಳ ಸಂಖ್ಯೆ 715ಕ್ಕೆ ಏರಿಕೆ ಆಗಿದೆ. ಮತ್ತು ಸರಾಸರಿ ವಿಲೆ ಮಾಡುವಂತಹ ದಿನಗಳು 64 ದಿನಕ್ಕೆ ಇಳಿದಿತ್ತು. ಈಗ ಸರಾಸರಿ ವಿಲೆ ದಿನ ಒಂದು ಪ್ರಕರಣಕ್ಕೆ 82 ದಿನಕ್ಕೆ ಏರಿಕೆ ಆಗಿದೆ. ಸೊ ಇದನ್ನ 2-3 ಬಾರಿ ನಾನು ಪಾಯಿಂಟ್ ಔಟ್ ಮಾಡಿದ್ದೇನೆ. ಆದರೂ ಕೂಡ 700 ಮೇಲ್ಪಟ್ಟೆ ಸಂಖ್ಯೆ ಉಳಿದಿರುವಂತಹದ್ದು ಸರಿ ಇಲ್ಲ. ಇದು ಯಾವುದು 90 ದಿನಕ್ಕಿಂತ ಹೆಚ್ಚು ಬಾಕಿ ಇರಬಾರದು ಅನ್ನುವಂಥದ್ದು ನಾನು ಸುಮಾರು ಬಾರಿ ಸೂಚನೆ ಕೊಟ್ಟಿದ್ದೇನೆ. ಅದು ಒಂದನೇ ವಿಷಯ. ಜನವರಿಯಿಂದ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಕೆಲವು ತಾಲೂಕಿನಲ್ಲಿ ಸ್ಕ್ಯಾನಿಂಗು ಕೂಡ ಬಹಳ ಕಡಿಮೆ ಇದೆ. ಅದನ್ನು ಇವತ್ತು ಕೆಲವು ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. 15,000 ಪೇಜ್ ಮೇಲ್ಪಟ್ಟು ಮಾಡ್ತಾ ಇದ್ದಾರೆ. ಕೆಲವರು ತುಂಬಾ ಆಸಕ್ತಿ ತಗೊಂಡು ಅವರ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ಬಹಳ ಒಂದು ಆಸಕ್ತಿ, ಸ್ವಂತ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಅಂತ ಸಂದರ್ಭದಲ್ಲಿ ಕೆಲವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರೋದು ಕೂಡ ಇಲ್ಲಿ ನಮ್ಗೆ ಅಂಕಿ ಸಂಖ್ಯೆ ನಮ್ಮ ಮುಂದೆ ಇದೆ. ಸೊ ಇನ್ನ 1 to 5 ಅಲ್ಲೂ ಕೂಡ ಪೆಂಡಿಂಗ್ ಫಾರ್ ಡೇಟಾ ಎಂಟ್ರಿ ಕೆಲವು ತಾಲೂಕಲ್ಲಿ ಇನ್ನೂ ತುಂಬಾ ಇದೆ.
ಯಾಕೆ ಇದನ್ನ ಡೇಟಾ ಎಂಟ್ರಿ ಇಷ್ಟೊತ್ತಿಗೆ ನಾವು ಕಂಪ್ಲೀಟ್ ಮಾಡಬೇಕಾಗಿತ್ತು. ಡೇಟಾ ಎಂಟ್ರಿ ಫಸ್ಟ್ ಸ್ಟೇಜ್ 1 to 5 ಅಲ್ಲಿ ಫಸ್ಟ್ ಸ್ಟೇಜ್, ಅದನ್ನ ಡೇಟಾ ಎಂಟ್ರಿ ಮಾಡದೇ ಇರುವಂತಹ ಕೇಸುಗಳು ಸುಮಾರು ರಾಜ್ಯದಲ್ಲಿ ಇನ್ನೂ ಸಾವಿರಾರು ಪ್ರಕರಣ ಡೇಟಾ ಎಂಟ್ರಿ ಆಗಬೇಕಾಗಿದೆ. ಇನ್ನ ಕೆಲವು ಅನುಬಂಧ ಜನರೇಷನ್ ಅಲ್ಲೂ ಕೂಡ 1 to 5 ಪೆಂಡಿಂಗ್ ಫಾರ್ ಫರ್ದರ್ ಆಕ್ಷನ್ ಇಶ್ಯೂ ಮಾಡುವುದರಲ್ಲಿ ಪೆಂಡಿಂಗ್ ಇದೆ. ಅದನ್ನ ಕೂಡ ಇವತ್ತು ರಿವ್ಯೂ ಇಟ್ಕೊಂಡಿದ್ದೇವೆ. ಮತ್ತು ಪೌತಿ ಖಾತೆ ಆಂದೋಲನದಲ್ಲಿ ಕೆಲವು ಕಡೆ ಒಳ್ಳೆ ಕೆಲಸ ಆಗ್ತಾ ಇದೆ, ಕೆಲವರು ಇನ್ನೂ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದರದ್ದು ಕೂಡ ಇವತ್ತು ಪ್ರಗತಿಯನ್ನ ಯಾಕೆ ಕುಂಠಿತ ಆಗ್ತಾ ಇದೆ ಕೆಲವು ತಾಲೂಕಲ್ಲಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಕೆಲವು ಪ್ರಮುಖ ಕಾರ್ಯಕ್ರಮಗಳು ಮತ್ತು ಕಂದಾಯ ಗ್ರಾಮದಲ್ಲಿ ನಮಗೆ ಡೆಡ್ ಲೈನ್ ಇದೆ, ಡಿಸೆಂಬರ್ ಒಳಗಡೆ ಈ ಕೆಲಸ ಮುಗಿಸ್ಬೇಕು. ಕೆಲವರು ಕಡೆ ಇನ್ನೂ ಕೂಡ ಏನು ಕಂದಾಯ ಗ್ರಾಮ ಬಾಕಿ ಇದೆ, ಏನು ಪ್ರಗತಿ ಆಗಿಲ್ಲ. ಅಂದ್ರೆ ಇನ್ನು ಪ್ರಪೋಸಲ್ ಬಂದಿಲ್ಲ, ನಮ್ಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಪ್ರಪೋಸಲ್ ಬಂದಿಲ್ಲ. ಈ ತರ ಆದ್ರೆ ನಾವು ಡಿಸೆಂಬರ್ ಒಳಗಡೆ ಈ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಇದು ಸರ್ಕಾರದ ದೃಢ ಸಂಕಲ್ಪ, ಅಲ್ಲಿ ವಾಸ ಮಾಡ್ತಕ್ಕಂತ ಬಡವರಿಗೆ ಹಕ್ಕುಪತ್ರ ಕೊಡ್ಲೇಬೇಕು ಅನ್ನುವಂತಹದ್ದು ಇದು ಬಡವರ ಕೆಲಸ. ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ಇದು ಬಡವರ ಕೆಲಸ ಆಗಿರೋದ್ರಿಂದ, ನಮ್ಮ ಸರ್ಕಾರದ ಆದ್ಯತೆ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನ ಮಾಡಲೇಬೇಕು, ಇದರಲ್ಲಿ ವಿನಾಯಿತಿ ಇಲ್ಲ. ಸೊ ಅದನ್ನ ಸಮಯದ ಒಳಗಡೆ ಮಾಡಬೇಕು ಅನ್ನುವಂತ ಉದ್ದೇಶ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.